ಹಾಯ್ ಫ್ರೆಂಡ್ಸ್, ದಾಲ್ ತಡ್ಕ ಹೇಗೆ ಮಾಡೋದು ನೋಡೋಣ ಅಂತ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ ತಗೊಳ್ಳಿ. 1 ಕಪ್ ತೊಗರಿಬೇಳೆ, ಅರ್ಧ ಕಪ್ ಮೈಸೂರು ಬೇಳೆ ಚೆನ್ನಾಗಿ 2 ರಿಂದ 3 ಸಲ ತೊಳ್ಕೊಳ್ಳೋಣ. ನಂತರ ಅಳತೆಗೆ ಸರಿ ಹೋಗುವಷ್ಟು ನೀರು, 1 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, 1 ಟೊಮೆಟೊ, 5 ರಿಂದ 6 ಹಸಿಮೆಣಸಿನಕಾಯಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಹಿಂಗು, ಕಾಶ್ಮೀರಿ ಚಿಲ್ಲಿ 1 ಸ್ಪೂನ್, ಧನಿಯಾ ಪುಡಿ ಅರ್ಧ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, 1.5 ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ, ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿ. ಈಗ 3 ವಿಸಿಲ್ ಇಡೋಣ. 3 ವಿಸಿಲ್ ಕೂಗುವಷ್ಟರಲ್ಲಿ ತಡ್ಕ ಹೇಗೆ ಮಾಡೋದು ಅಂತ ನೋಡೋಣ. ಎಣ್ಣೆ, ತುಪ್ಪ, ತಡ್ಕಾಗೆ ಬೇಕಾಗಿರುವ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ತಡ್ಕ ರೆಡಿ ಇದೆ ಫ್ರೆಂಡ್ಸ್. ನೋಡಿ, ಇಷ್ಟು ಸಾಕು. ಈಗ ವಿಸಿಲ್ ತಣ್ಣಗಾಗಿದೆ. ಈಗ ಮುಚ್ಚಳ ಓಪನ್ ಮಾಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಕೊಡಿ. ಸ್ವಲ್ಪ ಮಸ್ಕೊಳ್ಳೋಣ ಫ್ರೆಂಡ್ಸ್, ತುಂಬ ಮಸಿಯೋದು ಬೇಡ. ಸ್ವಲ್ಪ ಸ್ವಲ್ಪ ಬೇಳೆ ಕಾಣಲಿ, ನುಣ್ಣಗಾದರೆ ಚೆನ್ನಾಗಿರಲ್ಲ. ನೋಡಿ, ಈ ಹದ ಇದ್ದರೆ ಸಾಕು. ಈಗ ತಡ್ಕ ಹಾಕ್ಕೊಂಡು ಮಿಕ್ಸ್ ಮಾಡಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ. ದಾಲ್ ತಡ್ಕ ರೆಡಿ ಇದೆ ಫ್ರೆಂಡ್ಸ್. ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿ. ಎಂಜಾಯ್.